ಶೀಲಾ ಅಂತ ಬೆಂಗಳೂರಿಂದ ಮತ್ತೊಬ್ರು ಕಾಲರ್ ಇದ್ದಾರೆ. ಶೀಲಾ ಅವರೇ ಹಾಯ್. ಹಾಯ್ ಮ್ಯಾಮ್. ಯಾರ ಹತ್ರ ಮಾತಾಡ್ತೀರಾ? ಒಬ್ಬ ಹಿಂಗಿರ್ಬೇಕು ನೋಡಿ ಕಾಲರ್ ಅಂದ್ರೆ, ಜೋಶ್ ಅಂದ್ರೆ ಜೋಶ್. ನಾನು ಧನರಾಜು. ನಂಗೂ ಜೋಶ್ ಬಂತು. ತುಂಬಾ ಚೆನ್ನಾಗಿ ಆಡಿದ್ರಿ. ಓ ನನ್ ತುಂಬಾ ಇಷ್ಟ ಆಯ್ತು ನಿಮ್ದು ಹನುಮಂತಂದು ಬಾಂಡಿಂಗ್ ಆಗ್ಲಿ ಇದಾಗ್ಲಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಶೀಲಾ ಅವರೇ. ತುಂಬಾ ಈ ಸೀಸನ್ ನಾನು ಒಂದೇ ಒಂದ್ ಎಪಿಸೋಡ್ ಬಿಡ್ದಲೆ ಪೂರ್ತಿ ಮೂರ್ ಸತಿ ನೋಡಿರೋದು. ಹೌದಾ? ಸಾಕ್ಸಾಗೆಲ್ಲ ರಿಪೀಟ್ ಎಲ್ಲ ನೋಡಿದೀನಿ. ಹಾ ಯಾಕೆಂದ್ರೆ ನಾ ಮುಂಚೆ ಕೆಲ್ಸಕ್ಕೆ ಹೋಗ್ತಿದ್ದೆ, ನೋಡಕ್ ಆಗ್ತಿರ್ಲಿಲ್ಲ. ಈ ಫುಲ್ ನೋಡಿದ್ವಿ. ತುಂಬಾ ಖುಷಿ ಆಯ್ತು ಈ ಸರಿ ಬಿಗ್ ಬಾಸ್ ಇದ್ರಲ್ಲಿ. ಸ್ವಲ್ಪ ಗಲಾಟೆಗಳಾದ್ರೂ ತುಂಬಾ ಚೆನ್ನಾಗಿ ಆಡದ್ರಿ ಎಲ್ಲಾರು. ಥ್ಯಾಂಕ್ ಯು. ತುಂಬಾ ತುಂಬಾ ಕಂಗ್ರಾಚುಲೇಷನ್. ಇಬ್ರು ಗೆದ್ದಿದ್ದೀರಾ, ಜನರ ಮನ್ಸನ್ ಗೆದ್ದಿದ್ದೀರಾ, ಏನು ಯೋಚನೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಾಯ್ತು. ಥ್ಯಾಂಕ್ ಯು. ಓಕೆ ಧನು, ಥ್ಯಾಂಕ್ ಯು ಶೀಲಾ ಅವರೇ. ಈಗ ಎನರ್ಜಿ ಬಂದ್ಬಿಡಿದೆ ಧನುಗೆ, ಒಂದು ಜೋಶ್ ಅಲ್ಲಿ ಇದ್ದಾರೆ. ಇನ್ನೂ ಎನರ್ಜಿ ತುಂಬಕ್ಕೆ ಒಬ್ರು ಕಾಲರ್ ರೆಡಿ ಇದ್ದಾರೆ. ನೀವೇ ಹಲೋ ಹೇಳಿ. ಹಲೋ ಹಲೋ ಹಲೋ. ಹಾ ಧನು ಅವರೇ ಮಾತಾಡ್ತಿರೋದು, ಮಾತಾಡಿ. ಏನು ಹೇಳಿ, ನಿಮ್ಮ ಹೆಸರು ಹೇಳಿ. ಹೆಸರು ಯಾಕೆ ಹೇಳ್ತಾರೆ ಅವ್ರು? ನೀವು ಗೆಸ್ ಮಾಡಿ. ಅವ್ರು ಹಾಯ್ ಹೇಳ್ತಿದ್ದಾರೆ. ಹಲೋ, ವಾಯ್ಸ್ ಬ್ರೇಕ್ ಆಗ್ತಿದೆ ನಿಮ್ದು. ದೊಡ್ಡ ಫ್ಯಾನ್. ನೀವು ಯಾಕೆ ಇಲಿ ತರ ಮಾತಾಡ್ತಿದ್ದೀರಾ? ಮನೆಯಲ್ಲೆಲ್ಲ ಹುಲಿ ತರ ಇರ್ತೀರಲ್ಲ. ಕತ್ತೆ ನಮ್ಮುದ್ದು. ಅಯ್ಯಯ್ಯೋ, ಗೊತ್ತಾಗ್ತದೆ. ಸ್ವಲ್ಪ ವಾಯ್ಸ್ ಚೇಂಜ್ ಮಾಡಿ ಮಾತಾಡು. ಇವಳು ಹೆಂಗ್ ಗೊತ್ತಾ, ಹಳೆ ಫಿಲ್ಮ್ ತರ ಟವೆಲ್ ಎಲ್ಲ ಮುಚ್ಚಿ. ಮಾತಾಡಿ. ಎಂತ ಮಾಡ್ತಿದ್ದಿ? ಈಗ್ಲೇ ಮಾತಾಡಿ ಬಂದಿದ್ದೆ ಬೆಳಿಗ್ಗೆ. ಅಲ್ಲ, ಇದೆಲ್ಲ ಕಾಮನ್ ಅಲ್ವಾ? ಊಟ ಮಾಡ್ದ್ಯಾ, ತಿಂಡಿ ಮಾಡ್ದ್ಯಾ, ಮಗು ಏನ್ ಮಾಡ್ತಿದೆ ಅದನ್ನ ಬಿಟ್ಟು ತಡೀರಿ ಒಂದ್ ನಿಮಿಷ. ಹಾಯ್ ಗೌತಮಿ ಅವರೇ. ಹಾಯ್, ಹೇಗಿದ್ದೀರಾ? ನಾ ಆರಾಮಿದ್ದೀನಿ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಆಡಿದ್ರಿ. ಗಂಡನ ಬಗ್ಗೆ ಹೇಳು. ಧನರಾಜ್ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಥ್ಯಾಂಕ್ ಯು. ಅದ್ ನಿಜ. ಹಾ, ಬರ್ಬಾರ್ದಿತ್ತು, ಬಂದಿದ್ದಾರೆ. ಅದೇ ನಾನು ಇವಾಗ ಖುಷಿ ಆಯ್ತಾ ನೋಡಿ, ಬೇಜಾರಾಯ್ತಾ ಎಂತ ಕೇಳ್ಬೇಕು ಗೊತ್ತಾಗ್ತಿಲ್ಲ ನನಗೆ. ಅದೇ ನಮ್ಗೂ ಗೊತ್ತಾಗ್ತಿಲ್ಲ, ಖುಷಿ ಬೇಜಾರ. ಧನು ಅವ್ರ ಆಬ್ಸೆನ್ಸ್ ಅಲ್ಲಿ ಏನೇನ್ ಮಿಸ್ ಮಾಡ್ಕೊಂಡ್ರಿ? ಅಂದ್ರೆ ಅವ್ರು ಬಿಗ್ ಬಾಸ್ ಮನೆ ಒಳಗಿದ್ದಾಗ ನೀವು ವಿಡಿಯೋ ಮಾಡೋದು ಅಫ್ಕೋರ್ಸ್ ಮಿಸ್ ಮಾಡ್ಕೊಂಡಿರ್ತೀರಾ, ಆತರ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಈ ತರ ಏನೇನ್ ಮಿಸ್ ಮಾಡ್ಕೊಂಡ್ರಿ? ಮಗುದು ಅಂದ್ರೆ ತುಂಬಾ ಮಿಸ್ ಮಾಡ್ಕೊಂಡಿದ್ದೇನೆ. ಅವ್ರು ಹೋಗ್ಬೇಕಾದ್ರೆ ತುಂಬಾ ಪುಟ್ ಪಾಪು ಆಗಿದ್ರು, ಸ್ವಲ್ಪ ದೊಡ್ಡಾಗಿದ್ದಾಳೆ. ಸೊ ಅದೆಲ್ಲ ಮಿಸ್ ಮಾಡ್ಕೊಂಡ್ರು ತುಂಬಾ. ಆಮೇಲೆ ವಿಡಿಯೋಸ್ ಮಾಡೋದು ಹೇಳೋಗಿದ್ರು ನನ್ನ ಸಬ್ಸ್ಕ್ರೈಬರ್ಗೆ ವಿಡಿಯೋಸ್ ಎಲ್ಲ ಹಾಕ್ತಾ ಇರು ಅಂತ. ಅದೆಲ್ಲ ನಂಗೆ ಮಾಡಕ್ ಆಗ್ಲಿಲ್ಲ. ಆದ್ರೂ ಬಿಸಿ ಇದ್ರಿ. ಪಾಪು ಕರೆಕ್ಟ್, ಮದರ್ಹುಡ್ ತುಂಬಾ. ಆಮೇಲೆ ಇದೆಲ್ಲ ಬರ್ದಿಟ್ಟಿದ್ದಾಳೆ. ನಾನು ಮಿಸ್ ಮಾಡ್ಕೊಂಡಿದ್ದೇನೆ. ಆಮೇಲೆ ನನ್ನ ಹತ್ರ ಏನೆಲ್ಲ ಕೇಳ್ಬೇಕಿತ್ತು ಅದನ್ನೆಲ್ಲ ಬರ್ದಿಟ್ಟಿದ್ದಾಳೆ. ಕೇಳಿ. ಅಲ್ಲೆಲ್ಲ ಅವಳಿಗೆ ಆ ಟೈಮಲ್ಲಿ ನನ್ನನ್ನ ಮಿಸ್ ಮಾಡ್ಕೊಂಡಾಗ ಈ ತರ ಮಾತಾಡ್ಬೇಕಿತ್ತು. ನಿಮ್ಗೊಂದು ಅವಕಾಶ ಕೊಡ್ತಿದ್ದೀನಿ. ಧನು ಅವ್ರಿಗೆ ಈ ತರ ಮಾಡ್ಬೇಕಿತ್ತು, ಮಾಡ್ಬಾರ್ದಾಗಿತ್ತು ಏನೋ ಪ್ರಶ್ನೆ ಕೇಳೋದಿದ್ರೆ ಇಲ್ಲೇ ಕೇಳ್ಬಿಡಿ. ಎಲ್ಲಿ ಬಿಗ್ ಬಾಸ್ ಮನೆ ಏನಂದ್ರೆ ನನಗೆ ಬೈತಾ ಇರ್ತಾರೆ, ಯಾಕೆ ಆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಅಳ್ತೀಯಾ, ಅದನ್ನೆಲ್ಲ ಯಾಕೆ ಸೀರಿಯಸ್ ಆಗಿ ತಗೋತೀಯಾ ಅಂತ. ನಾನ್ ಅನ್ಕೊಂಡಿದ್ದೆ ಇವ್ರು ಫುಲ್ ಸ್ಟ್ರಾಂಗ್ ಇರ್ತಾರೆ ಅಂತ. ನೋಡಿದ್ರೆ ಇವ್ರು ಹಾಗೇನೆ. ಅಳೋದೆಲ್ಲ ಸೀನೆ ಇಲ್ಲ. ಇವ್ರಿಗಿಂತ ನಾನೇ ಬೆಟರ್. ಮಾಡಿ. ನನಗಿಂತ ಅವಳು ಬೆಟರ್ ಅಂತ ಹೇಳ್ತಿದ್ದಾಳೆ. ಬಟ್ ಅವಳು ಕೂಡ ಅಷ್ಟೇ ಸ್ವಲ್ಪ ನನಗಿಂತ ಸ್ವಲ್ಪ ಧೈರ್ಯ ಜಾಸ್ತಿ ಇದೆ ಅವಳಿಗೆ, ಅದನ್ನು ಒಪ್ಕೋತೀನಿ. ಬಟ್ ಅವಳು ಏನು ಅಂದರೆ, ನಾನು ಹೇಳೋದಕ್ಕೆ ಹೇಳ್ತೀನಿ, ಮತ್ತು ಹೇಳ್ಬೇಕಾದ ಅವಳ ಹತ್ರ ಕೇಳಿಸ್ಕೊಳ್ಳೋಳು ಅವಳು. ಒಂದು ಕೇಳಿಸ್ಕೊಳ್ಳೋ ಒಬ್ಳು ವ್ಯಕ್ತಿ ಇದ್ದಾಳೆ ಅಂದರೆ ಅದು ಮನೆಯಲ್ಲಿ ಅದು ಅವಳು ಒಬ್ಳೆ. ಹಾಗಾಗಿ ಹೇಳ್ತೀನಿ, ಅದನ್ನು ಸೀರಿಯಸ್ ಆಗಿ ತಗೊಂಡ್ರೆ ನಾನೇನು ಮಾಡಲಿ? ಆಡೋ ಥರ ಜಗಳ ಅಲ್ಲಿ ಆಡ್ತಿದ್ರೆ
ನನ್ನ ಹತ್ರ ಆಡೋ ತರ ಜಗಳ ಬಿಗ್ ಬಾಸ್ ಮನೇಲಿ ಆಡ್ತಿದ್ದಿದ್ರೆ ಕಪ್ ಹಿಡ್ಕೊಂಡು ಮನೆಗೆ ಬರ್ತಿದ್ರಲ್ವಾ? ಇಲ್ಲ ಅವ್ರು ಅಷ್ಟೇನ್ ಜಗಳ ಆಡಲ್ಲ. ಯಾಕಂದ್ರೆ ಏನ್ ಗೊತ್ತಾ, ನಾನೇ ಬರ ಅಂತ ಮಾತಾಡ್ತಾ ಇರ್ತೀನಿ, ಆ ಕಡೆಯಿಂದ ಏನು ರಿಯಾಕ್ಟೇ ಬರಲ್ಲ. ನಾನು ಸುಮ್ಮನೆ ಇರ್ತೇನೆ. ಹೌದಾ? ಆಮೇಲೆ ಇವಳು ಕೋಪ ಮಾಡಿದ್ರೆ ಹೇಗೆ ಅಂತ ಸುಮ್ಮನೆ ಇರ್ತಾಳೆ. ನಾನೇ ಕೇಳೋದು. ಒಂದ್ಸಲ ಕೇಳ್ತೀನಿ, 2 ಸಲ ಕೇಳ್ತೀನಿ, 3ನೇ ಸಲಕ್ಕೆ ಲಾಸ್ಟ್. ಅದ್ರ ಮೇಲೆ ಮಾತಾಡಿದ್ರೆ ಕೋಪ, ಅದು ನಾನು ಮಾತಾಡೋಕೆ ಹೋಗಲ್ಲ. ಈಗ ಮೋಕ್ಷಿತ ಹತ್ರ ಕೇಳ್ತೀನಿ ನಿಮ್ಮಿಬ್ರು ಜೋಡಿ ಬಗ್ಗೆ. ಇವ್ರೊಂದ್ಸತಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ರೆ ಮೋಕ್ಷಿತ್ ಅವರು ಬಿಗ್ ಬಾಸ್ ಮನೆ ಮೋಕ್ಷಿತ ಅವ್ರ ಹತ್ರನ ಅಂತ ಅಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ ನಿಮ್ಗೆ ಎಂತ ಅಂದ್ರೆ ಇವ್ರು ಮಾತಾಡಿದ್ದು ನಾನು ರಾಮ ಅವ್ರ ಸೀತೆ ಅದು ಗೊತ್ತು ನನಗೆ. ಅದನ್ನ ಹೇಳಿ ಅವ್ರಿಗೆ ಹೇಳಿ, ಮೋಕ್ಷಿತ ಹತ್ರ ಅದು ಅವ್ರಿಗೂ ಗೊತ್ತಿದೆ, ಇನ್ನ ಸಿಟ್ಟು ಹೋಗಿಲ್ಲ ಅಲ್ಲ, ಮತ್ತೆ ನೋಡ್ಕೋಬಹುದು ಮನೆಗ್ ಬಂದ್ಮೇಲೆ. ಇವರು ರಾಮ ಅಂತೆ, ಅವರು ಸೀತೆ ಅಂತೆ, ಹೌದು, ಇದೆಲ್ಲ ನೆನ್ಪುಂಟಲ್ಲ. ಇವಳಂತೆ ಸೀತೆ ಮೋಕ್ಷಿತ ಅಂತೆ. ಹಾ, ಇದ್ರದ್ದು ಕ್ಲಾಸ್ ಆಗಿಲ್ಲ ಅಲ್ಲ ಮನೇಲಿ ಇನ್ನ? ಇಲ್ಲ ನೆನ್ಪ್ ಮಾಡಿದಾನೆ ಈಗ, ಜೋರ್ ನೆನ್ಪಿಡಿ. ಈಗ ರಾತ್ರಿ ಎಲ್ಲ ಬಂದ ತಕ್ಷಣ ಬರ್ದಿಟ್ಕೊಂಡಿದ್ದೀನಿ ಏನೆಲ್ಲ ಬೈ ಇರ್ತಿದೆ ಅಂತ ಹೇಳಿ. ಇದೆ ಅವರು ನನ್ಗೆ ಅಂದ್ರೆ ಈ ವೈಫ್ ಎಲ್ಲ ಏನೇನ್ ಮಾಡ್ಬಹುದು ಅನ್ನೋದು ನನಗೂ ಗೊತ್ತಿರೋದ್ರಿಂದ ನಾವು ಯಾವ್ದನ್ನು ಮರೆಯಲ್ಲ. ಹಾಕ್ಕೊಡೋದು ಅಂತಾರಲ್ಲ, ನೆನ್ಪಿಡ್ಕೊಂಡ್ ಟೈಮ್ಗೆ ನಾನು ಹಾಕೊಟ್ಟೆ. ಅದೇ ನೀವೇ ಹಾಕೊಟ್ಟದು. ಆಮೇಲೆ ಅವ್ರು ಹಾಕೊಟ್ರು. ಅಂದ್ರೆ ನೀವೇ ಎಲ್ಲ ಫ್ಯಾಮಿಲಿಂದೆಲ್ಲ ಬಂದಾಗೆಲ್ಲ ಯಾವ ರೇಂಜಿಗೆ ಆಡ್ತಿದ್ರು. ಹೌದು. ಏನ್ ಯಾವ ರೇಂಜ್ಗೆ ಆಡ್ತಿದ್ದೆ ನೀನ್? ಹೇಳೋ ಸ್ಟೇಟ್ಮೆಂಟ್ ಹೇಗಿದೆ ಅಂದ್ರೆ ನನ್ ಬಗ್ಗೆ ಏನೇನೋ ಮಾತಾಡೋ ತರ ಮಾತಾಡ್ತಿದ್ದೆ. ಇದೊಂದು ಎಷ್ಟು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ಏನಿಲ್ಲ, ಸರಿ ಸರಿ. ಅನುಷ್ ಅವರು ಬಂದಾಗ ಅನುಷ ಅಂತ ಹೇಳಿ ಅನು ಅಂತ ಹೇಳಿ ಓಡ್ಕೊಂಡು ಹೋಗಿದ್ದೇನು. ಕೇಳಕ್ಕಿತ್ತು ಅವ್ರಿಗೆ. ನಿಮ್ಗೆ ಗೊತ್ತಿಲ್ಲ ಅಲ್ಲ, ಅದು ಟೆಲಿಕಾಸ್ಟ್ ಆಯ್ತಾ? ಬಿಗ್ ಬಾಸ್ ಅದನ್ನೆಲ್ಲ ಯಾಕೆ ಟೆಲಿಕಾಸ್ಟ್ ಅದು ಹನುಮ ಬಾಯಲ್ಲಿ ಶಾಕ್ ಆಗಿದೆ. ಅವ್ರು ಬಂದಾಗ ಡಾರ್ಲಿಂಗ್ ಅಂತ ಹೇಳಿ ಹೋಗಿದ್ದಾರೆ. ಓ, ಅದು ಬಂತಾ? ನೆನ್ಪಿಡಿ. ಅದೇ ಅಲ್ಲಿ ಬಿಗ್ ಬಾಸ್ ಮುಗಿಸಿ ಮನೆಗೆ ಬರುವಾಗ ಅದು ರಿಯಾಕ್ಷನ್ ಇರ್ಲಿಲ್ಲ ಇಲ್ಲಿ. ರಿಯಾಕ್ಷನ್ ನೆನ್ಪಿಡಿ. ಇನ್ನು ಪ್ರತಿದಿನ ನಿಂಗೆ ಡಾರ್ಲಿಂಗ್, ಮುದ್ದು, ಚಿನ್ನ, ರನ್ನ ಅಂತ ಹಾಗೆ ಹೇಳ್ಕೊಂಡೇ ಎಂಟ್ರಿ ಆಗ್ತೇನೆ. ನಿಮ್ಗೆ ನಾನು ಹೇಳೋದಿದ್ಯಾ? ನೀವೇನು ಮಿಸ್ ಮಾಡ್ಕೊಂಡ್ರಿ ಹೇಳಿ ಅವ್ರಿಗೆ. ಅವಳನ್ನು ನಾನು ಪ್ರತಿ ಟೈಮಲ್ಲೂ ಮಿಸ್ ಮಾಡಿಕೊಂಡೆ. ಯಾಕಂದರೆ ಅವಳು ಅಂದರೆ ಅವಳು ಊರಲ್ಲಿದ್ದರೆ ಏನೋ ಮನೆಯವರೆಲ್ಲ ಫ್ಯಾಮಿಲಿ ಎಲ್ಲ ಇದ್ದಾರೆ ಅಂತ, ಬೆಂಗಳೂರಲ್ಲಿ ಇರೋದೇ ಅಮ್ಮ ಮತ್ತು ಇವಳು ಮಗಳು. ಸೊ ನನಗೆ ಎಲ್ಲೋ ಒಂದು ಕಡೆ ತುಂಬ ನೆನಪಾಗ್ತಿತ್ತು ಹೆಂಗೆ ಅಂದರೆ ಮ್ಯಾನೇಜ್ ಮಾಡ್ತಾರೆ. ಇದನ್ನೆಲ್ಲ ನೋಡಿದಾಗ ನನಗೆ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಅದನ್ನೇ ನಾನು ಒಂದು ಸಲ ಹೇಳಿದ್ದೆ ಕೂಡ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದಾಗ ಅಲ್ಲಿ ಉಸ್ತುವಾರಿ ಮಾಡಬೇಕಾದ್ರೆ ಆಚೆ ಈಚೆ ಎಲ್ಲರೂ ಬಂದು ಬೈಯೋದು ಆ ಥರ ಆದಾಗ ಬಿಗ್ ಬಾಸ್ ಹತ್ರ ಹೋಗಿ ಏನೋ ಕನ್ಫೆಷನ್ ಮಾಡ್ಕೋತೀನಿ, ನಂಗೆ ಆಗ್ತಿಲ್ಲ ಅನ್ನೋ ಥರ. ನನಗೆ ಆವಾಗ ಪ್ರತಿ ಹೆಣ್ಮಕ್ಳು ತವ್ರ ಮನೆಯಿಂದ ಗಂಡನ ಮನೆಗೆ ಬಂದಾಗ ಆ ವ್ಯಕ್ತಿ ಯಾರ್ಯಾರು ಹೊಸ ವ್ಯಕ್ತಿಗಳಿರ್ತಾರೆ ಅವ್ರ ಜೊತೆ ಹೊಂದಾಣಿಕೆಯಲ್ಲಿ ಹೋಗಬೇಕಾದ್ರೆ ಅವಳಿಗೆ ಆಸರೆ ಆಗಬೇಕಾಗಿರೋದು ಗಂಡ. ಸೊ ಆ ಗಂಡನ ಮಹತ್ವ ಏನು ಅನ್ನೋದು ನಾನು ಅಲ್ಲೇ ಅರ್ಥ ಮಾಡ್ಕೊಂಡೆ. ಆ್ಯಕ್ಚುಲಿ ನಾನು ಅವಳಿಗೆ ಈ ಟೈಮಲ್ಲಿ ಸಾರಿ ಕೇಳ್ತೇನೆ. ಯಾಕಂದರೆ ಒಂದೊಂದ್ಸಲ ಜಗಳ ಆದಾಗ ಹೋಗು ನಿಮ್ಮ ಆಯ್ತು ಮನೆಗೆ ಹೋಗು, ತವ್ರ ಮನೆಗೆ ಹೋಗು, ಅಮ್ಮನ ಮನೆಗೆ ಹೋಗು, ಏನು ಬೇಕಾದ್ರೂ ಆಗಲಿ. ಒಂದ್ಸಲ ಹೇಳಿಲ್ವಾ ನಿಂಗೆ? ಅದೆಲ್ಲ ಇಂತ ಅದೆಲ್ಲ ನೋಡಿ ಅವಳು ಗುಣ ನೋಡಿ, ನಂಗೆ ಅದು ಕಿತ್ತು ಬರ್ತದೆ. ಅದೇ ನಾವಂತೂ ಕೇಳಲ್ಲ, ನೀವು ಇಲ್ಲಿ ಕಿತ್ಕೋಬೇಡಿ ಕರೋಣ ಆಯ್ತಾ? ಆಮೇಲೆ ಹೊಡಿತಾರೆ ಪ್ರಜ್ಞಾ. ನಾವ್ ಏನಂತ ಮಾಡಿದ್ರು ತಮಾಷೆಗೆ. ನಿಜ ಹೇಳ್ಬೇಕಂದ್ರೆ ಅಂತ ಗಂಡ ಸಿಗ್ಲಿಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೇನೆ. ಇದು ಫೈನ್. ಇದೇ ಖುಷಿಗೆ ಏನ್ ಗೊತ್ತಾ ಪ್ರಜ್ಞಾ, ಮಗುವಿನಂತ ಮನಸ್ಸು, ಅದಕ್ಕೆ ಒಂದು ಮಗು ಆಗಿದೆ. ಪ್ರಜ್ಞಾ ಅವ್ರೆ, ಇದೇ ಖುಷಿಗೆ ಏನ್ ಗೊತ್ತಾ, ಇಷ್ಟೆಲ್ಲ ಹೊಗಳಿದಕ್ಕೆ ಬರ್ತಾ ಒಂದು ಒಳ್ಳೆ ಗಿಫ್ಟ್ ತರ್ತಾರೆ ನಿಮ್ಗೆ, ಬೆಲೆ ಬಾಳುವಂತ ಗಿಫ್ಟ್. ಓಕೆ, ಪ್ರಾಮಿಸ್ ಮಾಡಿದ್ದಾರೆ. ಓಕೆ ಫೈನ್, ಥ್ಯಾಂಕ್ ಯು ಸೋ ಮಚ್ ಪ್ರಜ್ಞಾ ಅವರೇ. ಹೀಗೆ ನಗ್ನಗ್ತಾ ಇರಿ.